ರಾಯರ ಮಠ ಮಂತ್ರಾಲಯದಲ್ಲಿ 355ನೇ ಆರಾಧನಾ ಮಹೋತ್ಸವ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 2ರವರೆಗೂ 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. 5 ದಿನಗಳ ಐತಿಹಾಸಿಕ ಆರಾಧನಾ ಮಹೋತ್ಸವಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಆರಾಧನಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು 5-6 ದಿನಗಳ ಕಾಲ ನಡೆಯುವ ಬೃಹತ್ ಅನ್ನದಾಸೋಹಕ್ಕೆ ದೇಶ ವಿದೇಶಗಳಿಂದ ಮೂಲೆ ಮೂಲೆಗಳಿಂದ ದಿನಸಿ ತರಕಾರಿಗಳನ್ನು ಸಂಗ್ರಹಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರದ ತಾಲೂಕಿನ ಮಂಚನಬೆಲೆಯಿಂದಲೂ ರಾಯರ ಆರಾಧನಾ ಬಳಗದಿಂದ ಒಂದು ವಾಹನದ ತುಂಬ ಅಕ್ಕಿ, ಬೇಳೆ, ಸಾಂಬಾರು ಸಾಮಗ್ರಿಗಳು, ತರಕಾರಿ, ಬೇಳೆಕಾಳು, ದೇವಾಲಯದಲ್ಲಿ ಬಳಕೆಗೆ ಬೇಕಾಗಿರುವ ವಸ್ತುಗಳನ್ನು ಸಂಗ್ರಹಿಸಿ ಕಳುಹಿಸಿದ್ರು. ಗ್ರಾಮದ ಆಂಜನೇಯ ದೇವಸ್ಥಾನದ ಮುಂದೆ ಜಮಾಯಿಸಿದ ರಾಯರ ಆರಾಧನಾ ಬಳಗದ ಪದಾಧಿಕಾರಿಗಳು ರಾಯರ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಿ ರಾಯರ ಆರಾಧನೆಗೆ ತಾವು ಸಂಗ್ರಹಿಸಿದ ಎಲ್ಲ ವಸ್ತುಗಳನ್ನು ಕಳುಹಿಸಿದ್ರು. 29ರಿಂದ 5 ದಿನಗಳ ಕಾಲ ನಡೆಯುವ ಆರಾಧನಾ ಮಹೋತ್ಸವದಲ್ಲಿ ತಮ್ಮ ಗ್ರಾಮದಿಂದಲೂ 100 ಜನ ಪಾಲ್ಗೊಳ್ಳುವ ಭರವಸೆ ವ್ಯಕ್ತಪಡಿಸಿದ್ರು. ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಮಂಚನಬೆಲೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಎಲ್ಲರೂ ಸ್ನೇಹಿತರಾದಿಯಾಗಿ ಸೇರಿ ಗುರು ರಾಘವೇಂದ್ರ ರಾಯರ ಮಠಕ್ಕೆ ಇದೇ ಮೊದಲ ಬಾರಿಗೆ ನಮ್ಮ ಮಂಚನಬೆಲೆಯಿಂದ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ವರ್ಷ ಈ ವರ್ಷದಂತೆ ಪ್ರತಿ ವರ್ಷನೂ ಇದೇ ಥರ ರಾಯರ ಮಠಕ್ಕೆ ಎಲ್ಲರೂ ಸೇರಿ ಎಲ್ಲ ಸ್ನೇಹಿತರು, ಊರಿನ ಗ್ರಾಮಸ್ಥರು, ಎಲ್ಲರೂ ಮುಖಂಡರು ಸೇರಿ ಏನು ಒಂದು ಸಹಾಯ ಹಸ್ತ ಆಗುತ್ತೆ, ಪ್ರತಿ ವರ್ಷನೂ ಇದೇ ಥರ ಮಾಡಬೇಕು ಅಂತ ಎಲ್ಲರೂ ಒಂದು ಅಭಿಲಾಷೆ ಇದೆ. ಥರ ರೇಷನ್ ಇದೆ, ಅಕ್ಕಿ, ಎಣ್ಣೆ, ಬೆಲ್ಲ ಮತ್ತು ತರಕಾರಿಗಳಿದೆ, ಬೇಳೆ ಇದೆ, ಎಲ್ಲ ರೇಷನ್ ಐಟಮ್ ಏನಿದೆ ಅದು ಲಕ್ಷಾಂತರ ಜನ ಅಲ್ಲಿ ಬಂದು ಸೇರೋವಂಥ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಸ್ಥರಿಂದ ಒಂದು ಚಿರು ಕಾಣಿಕೆ ದೇವರ ಒಂದು ಸನ್ನಿಧಿಗೆ ಪಾದಾರ್ಪಣೆ ಅರ್ಪಿಸಬೇಕು ಅಂತ ಎಲ್ಲರೂ ಒಂದು ಇಷ್ಟು ಕೊಟ್ಟಿರ್ತಕ್ಕಂಥ ಇದು ಒಂದು ದಾನಧರ್ಮ. ಇನ್ನು ಈ ವೇಳೆ ಆರಾಧನಾ ಮಹೋತ್ಸವ ಬಳಗದ ಪದಾಧಿಕಾರಿಗಳಾದ ಚಿಕ್ಕನರಸಿಂಹಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಧು, ಅಪ್ಪಿ, ಖುಷಿ, ಎಂಬಿ ನಾರಾಯಣಸ್ವಾಮಿ, ಬಿ ಕೆಂಪರೆಡ್ಡಿ, ಚಿಕ್ಕನರಸಿಂಹಯ್ಯ, ಕಾರ್ತಿಕ್, ರಮೇಶ್, ಶೇಷಾದ್ರಿ ಸ್ವಾಮಿಗಳು ಮತ್ತು ರಾಯರ ಬಳಗ ಪದಾಧಿಕಾರಿಗಳು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.